ಸಿಎಂ ಡಿಕೆ ಶಿವಕುಮಾರ್ಗೆ ಸಂಪುಟ ಸಂಕಟ ಮುಗಿತಾ ಇಲ್ಲ. ಸಂಪುಟ ವಿಸ್ತರಣೆ ಬಳಿಕ ಹಿರಿಯ ಶಾಸಕರಿಂದ ಬಂಡಾಯದ ಎಚ್ಚರಿಕೆಯನ್ನ ನೀಡಲಾಗಿದೆ. ಸಿಎಂ ಡಿಕೆ ಶಿವಕುಮಾರ್ಗೆ ಸಂಪುಟ ಸಂಕಟ ಮುಗಿತಾ ಇಲ್ಲ. ಸಂಪುಟ ವಿಸ್ತರಣೆ ಬಳಿಕ ಹಿರಿಯ ಶಾಸಕರಿಂದ ಬಂಡಾಯದ ಎಚ್ಚರಿಕೆಯನ್ನ ನೀಡಲಾಗಿದೆ. ಮಾಗಡಿ ಬಾಲಕೃಷ್ಣಗೆ ಕೋಕ್ ಕೊಡ್ತಾರಾ? ಸಿಎಂ ಕೃಷ್ಣಪ್ಪಗೆ ಮಂತ್ರಿ ಸ್ಥಾನವನ್ನ ನೀಡುತ್ತಾರಾ ಎನ್ನುವ ಪ್ರಶ್ನೆ ಎದುರಾಗಿದೆ. ಸಿಎಂ ಉಸ್ತುವಾರಿ ಮನವೊಲಿಕೆಗೂ ಕೂಡ ಎಂ ಕೃಷ್ಣಪ್ಪ ಅವರು ಬಗ್ತಾ ಇಲ್ಲ. ಮಂತ್ರಿ ಸ್ಥಾನವನ್ನ ಬಿಟ್ಟು ಬೇರೆ ಏನ್ ಕೊಟ್ಟರು ಕೂಡ ನನಗೆ ಬೇಡ ಅಂತ ಹೇಳಿ ಕೃಷ್ಣಪ್ಪ ಅವರು ಬಿಗಿಪಟ್ಟನ್ನ ಹಿಡಿದಿದ್ದಾರೆ. ಚಪ್ಪಡಿ ಎಳೆದ್ರೆ ಸಹಿಸಿಕೊಳ್ಬೇಕಾ ಅಂತ ಹೇಳಿ ಕೃಷ್ಣಪ್ಪ ಅವರು ಈಗಾಗಲೇ ಗುಡುಗಿದ್ರು, ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಅವಕಾಶ ಸಿಗದಿದ್ರೆ ಪಕ್ಷ ಬಿಡುವಂತಹ ಎಚ್ಚರಿಕೆಯನ್ನ ಕೂಡ ನೀಡಿದ್ರು. ಅಪ್ಪ ಮಗ ಇಬ್ರು ಕೂಡ ಎಚ್ಚರಿಕೆಯನ್ನು ನೀಡಿದ್ರು. ಹೀಗಾಗಿ ಸಂಪುಟ ಬದಲಾವಣೆಗೆ ಸಿಎಂ ಡಿಕೆ ಶಿವಕುಮಾರ್ ಅವರು ಮುಂದಾಗಿದ್ದಾರೆ. ಬಾಲಕೃಷ್ಣರಿಂದ ರಾಜೀನಾಮೆಯನ್ನು ಕೊಡಿಸಿ ಕೃಷ್ಣಪ್ಪಗೆ ಮಂತ್ರಿ ಸ್ಥಾನ ನೀಡುವಂತಹ ಸಾಧ್ಯತೆ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಆನಂದ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆನಂದ್, ಈಗಾಗಲೇ ಸಂಪುಟ ವಿಸ್ತರಣೆ ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅವರಿಗೆ ಸಂಪುಟ ಸಂಕಟ ಶುರುವಾಗಿದೆ. ಕೃಷ್ಣಪ್ಪ ಅವರಿಗೆ ಮಂತ್ರಿಗಿರಿ ಸ್ಥಾನ ಕೊಡ್ತಾರಾ? ಹೇಗೆ, ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ? ಯಶಸ್ವಿನಿ, ಪ್ರಮುಖವಾಗಿ ಎಂ ಕೃಷ್ಣಪ್ಪ ಅವರಿಗೆ ಮನವೊಲಿಕೆ ಮಾಡತಕ್ಕಂತ ಎಲ್ಲಾ ಪ್ರಯತ್ನ ಕೂಡ ವಿಫಲ ಆಗಿರ್ತಕ್ಕಂಥದ್ದು. ಮೊನ್ನೆ ಸುರ್ಜೇವಾಲಾ ಸಿಎಂ ಡಿಕೆ ಶಿವಕುಮಾರ್ ಅವರು ಭೇಟಿ ಮಾಡಿ ಅವರ ಒಂದು ಅಸಮಾಧಾನ ಶಮನಕ್ಕೆ ಪ್ರಯತ್ನವನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ತಮಗೆ ಸಚಿವ ಸ್ಥಾನ ಕೊಡಲೇಬೇಕು ಅನ್ನೋ ಒಂದು ಡಿಮ್ಯಾಂಡ್ ಅನ್ನ ಎಂ ಕೃಷ್ಣಪ್ಪ ಅವರು ಇಟ್ಟಿದ್ದಾರೆ. ಯಾವುದೇ ನಿಗಮ ಮಂಡಳಿ ನನಗೆ ಬೇಡ, ಸಚಿವ ಸ್ಥಾನ ಕೊಟ್ರೆ ಕೊಡಿ, ಇಲ್ಲದಿದ್ರೆ ಯಾವುದು ಬೇಡ ಅನ್ನೊಂದು ಮಾತನ್ನು ಹೇಳಿದ್ರು. ಆ ಮೂಲಕ ಪಕ್ಷದ ವಿರುದ್ಧವೇ ಸಿಡ್ಡನ್ನು ಹೊಡೆದಿದ್ರು. ಜೊತೆಗೆ ಮುಂದೆ ಬಂಡಾಯದ ಒಂದು ಎಚ್ಚರಿಕೆಯನ್ನು ಕೂಡ ರವಾನೆ ಮಾಡಿದ್ರು. ಈಗ ಡಿಕೆ ಶಿವಕುಮಾರ್ ಅವರು ಎಂ ಕೃಷ್ಣಪ್ಪ ಅವರನ್ನ ಸಂಪುಟಕ್ಕೆ ಸೇರಿಸಿಕೊಳ್ತಕ್ಕಂತ ಒಂದು ಲೆಕ್ಕಾಚಾರ ಇಟ್ಕೊಂಡಿದ್ದಾರೆ. ಒಂದು ವೇಳೆ ಅಪ್ಪ ಮಕ್ಕಳು ಇಬ್ರು ಕೂಡ ಪಕ್ಷ ಬಿಟ್ಟು ಹೋದ್ರೆ ಬೆಂಗಳೂರಿನಲ್ಲಿ ಬಹಳಷ್ಟು ಒಂದು ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಕ್ಕಂತ ಒಂದು ಸಾಧ್ಯತೆ ಇದೆ. ಹೀಗಾಗಿ ಹೈಕಮಾಂಡ್ ನಾಯಕರ ಜೊತೆನೂ ಕೂಡ ಚರ್ಚೆ ಮಾಡೋದಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಅವರು ಮುಂದಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಇವತ್ತು ಸಂಜೆ ಅಥವಾ ನಾಳೆ ದೆಹಲಿಗೆ ಹೋಗ್ತಕ್ಕಂಥ ಸಾಧ್ಯತೆ ಇದೆ. ಈ ಸಂದರ್ಭದಲ್ಲಿ ಎಂ ಕೃಷ್ಣಪ್ಪ ಅವರ ಬೇಡಿಕೆಯನ್ನು ಕೂಡ ಹೈಕಮಾಂಡ್ಗೆ ಮನವರಿಕೆ ಮಾಡತಕ್ಕಂತ ಒಂದು ಸಾಧ್ಯತೆ ಇದೆ. ಈಗಾಗಲೇ ಪ್ರಿಯಾಕೃಷ್ಣ ಅವರು ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರ ಭೇಟಿಗೆ ಮುಂದಾಗಿರ್ತಕ್ಕಂಥದ್ದು. ಇದ್ರ ಜೊತೆಗೆ ಇಲ್ಲಿ ಪ್ರಮುಖವಾಗಿ ಬಾಲಕೃಷ್ಣ ಮಾಗಡಿ ಶಾಸಕರೇನಿದ್ದಾರೆ, ಇವರನ್ನ ಸಂಪುಟದಿಂದ ಕೈ ಬಿಡಬೇಕಾದಂತ ಒಂದು ಅನಿವಾರ್ಯತೆ ಈಗ ಉಂಟಾಗಿರ್ತಕ್ಕಂಥದ್ದು. ಬಾಲಕೃಷ್ಣ ಅವರು ಕೂಡ ಪಕ್ಷಕ್ಕಾಗಿ ತಾವು ತ್ಯಾಗ ಮಾಡೋದಕ್ಕೆ ಸಿದ್ಧ ಅನ್ನೋ ಒಂದು ಮಾತನ್ನು ಈಗಾಗಲೇ ಹೇಳಿದ್ದಾರೆ. ಹಾಗಾಗಿ ಅವರನ್ನ ಸಂಪುಟದಿಂದ ಕೈ ಬಿಟ್ಟು ಆ ಸ್ಥಾನಕ್ಕೆ ಎಂ ಕೃಷ್ಣಪ್ಪ ಅವರನ್ನ ಸೇರ್ಪಡೆ ಮಾಡ್ಕೊಳ್ತಕ್ಕಂತ ಒಂದು ಸಾಧ್ಯತೆನೂ ಕೂಡ ಇದೆ. ಇದ್ರ ಜೊತೆಗೆ ಮಹಿಳಾ ಕೋಟಾದಲ್ಲಿ ಮಹಿಳಾ ಶಾಸಕಿ ಒಬ್ಬರಿಗೆ ಸಚಿವ ಸ್ಥಾನವನ್ನ ಕೊಡಬೇಕಾದಂತ ಒಂದು ಸಂದರ್ಭನೂ ಕೂಡ ಎದುರಾಗಿರ್ತಕ್ಕಂಥದ್ದು. ಹಾಗಾಗಿ ಆ ಮಹಿಳೆಗೆ ಯಾರಿಗೆ ಸಚಿವ ಸ್ಥಾನವನ್ನ ಕೊಡ್ತಾರೆ ಅನ್ನೋ ಕುತೂಹಲ ಇದೆ. ಸದ್ಯಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಹಾಗೆ ಅನ್ನಪೂರ್ಣ ತುಕಾರಾಂ, ಕನಿಜಾ ಫಾತಿಮಾ ಮತ್ತೆ ಈ ಕಡೆ ರೂಪಕಲಾ ಶಶಿಧರ್ ಹೆಸರು ಮುಂಚೂಣಿಗೆ ಬರ್ತಾ ಇದೆ. ಒಂದು ವೇಳೆ ರೂಪಕಲಾ ಶಶಿಧರ್ಗೆ ಏನಾದರೂ ಸಚಿವ ಸ್ಥಾನ ಕೊಡಬೇಕಾದಂತ ಒಂದು ಪರಿಸ್ಥಿತಿ ಬಂದ್ರೆ ಆಗ ಅವರ ತಂದೆಯಾದಂತ ಮತ್ತೆ ಸಚಿವರು ಆಗಿರ್ತಕ್ಕಂಥ ಕೆಎಚ್ ಮುನಿಯಪ್ಪ ಅವರ ರಾಜೀನಾಮೆಯನ್ನ ಪಡೆದುಕೊಳ್ಬೇಕಾದಂತ ಒಂದು ಅನಿವಾರ್ಯತೆ ನಿರ್ಮಾಣ ಆಗುತ್ತೆ. ಮತ್ತೊಂದು ಕಡೆ ಬಳ್ಳಾರಿ ಭಾಗದಲ್ಲಿ ನಾಗೇಂದ್ರ ಅವರ ರಾಜೀನಾಮೆಯನ್ನ ಪಡೆದು ಅನ್ನಪೂರ್ಣ ಅವರಿಗೆ ಸಚಿವ ಸ್ಥಾನವನ್ನ ಕೊಟ್ಟರು ಕೂಡ ಅಚ್ಚರಿ ಇಲ್ಲ. ಮತ್ತೊಂದು ಕಡೆ ಕನಿಜಾ ಫಾತಿಮಾ ಇವರೇನಿದ್ದಾರೆ ಮಹಿಳಾ ಮತ್ತೆ ಮುಸ್ಲಿಂ ಕೋಟಾದಲ್ಲಿ ಇವ್ರಿಗೇನಾದ್ರೂ ಸಚಿವ ಸ್ಥಾನವನ್ನ ಕೊಡಬೇಕಾದಂತ ಸಂದರ್ಭ ಬಂದ್ರೆ ಆಗ ಜಮೀರ್ ಅಹಮದ್ ಅಥವಾ ರಿಜ್ವಾನ್ ಅರ್ಷದ್ ಅವರ ರಾಜೀನಾಮೆಯನ್ನ ಪಡೆದುಕೊಳ್ಬೇಕಾಗುತ್ತೆ. ಹೀಗಾಗಿ ಡಿಕೆ ಶಿವಕುಮಾರ್ ಅವರಿಗೆ ತಲೆನೋವು ಶುರುವಾಗಿರ್ತಕ್ಕಂಥದ್ದು. ಅಂತಿಮವಾಗಿ ಹೈಕಮಾಂಡ್ ನಾಯಕರ ಸಲಹೆಯನ್ನ ಪಡೆದುಕೊಂಡು ಅವ್ರ ಜೊತೆ ಚರ್ಚೆಯನ್ನ ಮಾಡಿ ತೀರ್ಮಾನಕ್ಕೆ ಬರೋದಕ್ಕೆ ಈಗ ಸಿಎಂ ಡಿಕೆ ಶಿವಕುಮಾರ್ ಅವರು ಮುಂದಾಗಿದ್ದಾರೆ. ಅಂದ್ಕೊಂಡಂತೆ ಆದ್ರೆ ಇವತ್ತು ನಾಳೆ ಅಥವಾ ನಾಡಿದ್ದು ಸಂಪುಟದಲ್ಲಿ ಒಂದಷ್ಟು ಬದಲಾವಣೆ ಆಗ್ತಕ್ಕಂಥ ಸಾಧ್ಯತೆ ಇದೆ. ಯಶಸ್ವಿನಿ. ಓಕೆ, ಧನ್ಯವಾದ ಆನಂದ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.